ಎಲ್ಲಾ ಪ್ರಾಣಿಗಳು ಒಟ್ಟಾಗಿ ಆನೆಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅನ್ನೋ ಯೋಚನೆ ಮಾಡ್ತು. ಈ ಸಭೆಯಲ್ಲಿ ಎಲ್ಲಾ ಪ್ರಾಣಿಗಳು ಭಾಗವಹಿಸಿದ್ವು. ಎಲ್ಲಾ ಪ್ರಾಣಿಗಳು ಒಟ್ಟಾಗಿ ಆನೆಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅನ್ನೋ ಯೋಚನೆ ಮಾಡ್ತು. ಕಾಡಿನ ಎಲ್ಲಾ ಪ್ರಾಣಿಗಳು ಸಹ ಇದಕ್ಕೆ ಒಪ್ಪಿದ್ವು. ಈ ಪ್ರಾಣಿಗಳ ಸಭೆ ನಡೀತಿದ್ದಾಗ ಅಲ್ಲೇ ಕುಳಿತಿದ್ದ ಮೊಲ ಒಂದು ನರಿಯನ್ನ ಕೇಳುತ್ತೆ, ಅಲ್ಲ, ನೀವು ಅಷ್ಟು ದೊಡ್ಡ ಆನೆಗೆ ಹೇಗೆ ಪಾಠ ಕಲಿಸ್ತೀರಿ? ಅದಕ್ಕೆ ನರಿ ಹೇಳುತ್ತೆ, ನನ್ನ ಬಳಿ ತುಂಬ ಒಳ್ಳೆ ಉಪಾಯ ಇದೆ, ಅದರಿಂದ ಆನೆಗೆ ಪಾಠ ಸಿಗುತ್ತೆ ಅಂತ. ನಂತರ ಆನೆ ಯಾರಿಗೂ ತೊಂದರೆ ಕೊಡೋದಿಲ್ಲ ಅಂತ ಹೇಳುತ್ತೆ. ಇದಾದ ನಂತರ ಸಭೆ ಮುಗಿದು ಎಲ್ಲಾ ಪ್ರಾಣಿಗಳು ತಮ್ಮ ಮನೆಗಳಿಗೆ ಹೋದ್ವು. ಕೆಲವು ದಿನಗಳ ನಂತರ ನರಿಯು ಆನೆಯ ಬಳಿಗೆ ಹೋಗಿ ಬಹಳ ಸೌಮ್ಯವಾಗಿ ಹೇಳಿತು, ಈ ಬಾರಿ ನೀವು ನಮ್ಮ ರಾಜನಾಗಬೇಕು ಅಂತ ಕಾಡಿನ ಎಲ್ಲ ಪ್ರಾಣಿಗಳು ಬಯಸ್ತಾ ಇದ್ದಾವೆ. ಎಲ್ಲ ಪ್ರಾಣಿಗಳು ನಿಮ್ಮ ಸೇವೆ ಮಾಡಬೇಕು ಅಂದ್ಕೊಂಡಿದ್ದಾವೆ ಅಂತ. ಈ ಕಾರಣಕ್ಕೆ ಎಲ್ಲರೂ ನಿಮ್ಮ ಜೊತೆ ಮಾತಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ. ನೀವು ನನ್ನ ಜೊತೆ ಬಂದ್ರೆ ಎಲ್ಲಾ ಪ್ರಾಣಿಗಳನ್ನ ನಿಮಗೆ ಪರಿಚಯ ಮಾಡ್ತೇನೆ ಅಂತ ನರಿ ಹೇಳುತ್ತೆ.